ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಗ್ರೀನ್ ಕಲರ್ ಚಕ್ಲಿ ಹೇಗೆ ಮಾಡೋದನ್ನು ಇವತ್ತು ನಾನು ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ. ಎಲ್ಲರಿಗೂ ಹದವಾಗಿ ಹೆಂಗೆ ಮಾಡೋದು, ನಿಮಗೆ ತಿನ್ನಬೇಕಾದ್ರೆ ಕರುಮ್ ಹೆಂಗೆ ಅನ್ನೋದು. ಫಸ್ಟ್ ನೀವು ಪುಟಾಣಿ ಹಿಟ್ಟನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ. ಪುಟಾಣಿನ ಮಿಕ್ಸಿಗೆ ಹಾಕ್ಕೊಂಡು 1 ಕಪ್ ತೊಗೊಳ್ಳಿ. ನೋಡಿ, ನಾನು ಮಿಕ್ಸಿಗೆ ಹಾಕೊಂಡಿನಿ ಆಲ್ರೆಡಿ. ಮತ್ತು 2 ಕಪ್ ಅಕ್ಕಿ ಹಿಟ್ಟನ್ನು ತೊಗೊಳ್ಳಿ. ಸೊ ನಾನು 2 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಸೊ 1 ಕಪ್ ಪುಟಾಣಿನ ಮಿಕ್ಸಿಗೆ ಹಾಕ್ಕೊಂಡು ಪುಟಾಣಿ ಹಿಟ್ಟು ಮಾಡ್ಕೊಂಡಿದ್ದೀನಿ. ಸೊ ನೋಡಿ, 2 ಕಪ್ ಅಕ್ಕಿ ಹಿಟ್ಟು ತೊಗೊಳ್ಳಿ, 1 ಕಪ್ ಅಷ್ಟೇ ಪುಟಾಣಿ ಹಿಟ್ಟನ್ನು ತೊಗೊಳ್ಳಿ. ಸೊ ನಾನು ಒಂದು ಇದರಲ್ಲಿ ಹಾಕ್ಕೊಂಡಿದ್ದೀನಿ 2 ಕಪ್ ಅಕ್ಕಿ ಹಿಟ್ಟು ಮತ್ತು 1 ಕಪ್ ಪುಟಾಣಿ ಹಿಟ್ಟನ್ನು. ಸೊ ತೊಗೊಳ್ಳಿ. ಸೊ ಅದನ್ನ ಸೈಡಿಗೆ ಇಟ್ಕೊಳ್ಳಿ. ಇವಾಗ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. 1-2 ಪುದೀನ ಎಲೆ ತೊಗೊಳ್ಳಿ. ಸೊ ಮಿಕ್ಸಿಗೆ ಹಾಕೋಕ್ಕೆ 2 ಪುದೀನ ಎಲೆ ತೊಗೊಳ್ಳಿ. ಇದು ಗ್ರೀನ್ ಚಕ್ಲಿನೂ ಅಂತಾರೆ, ಪುದೀನ ಚಕ್ಲಿನೂ ಅಂತಾರೆ. ಮತ್ತು ಸ್ವಲ್ಪ ಕರಿಬೇವು ತೊಗೊಳ್ಳಿ. ಮತ್ತು ಹಸಿಮೆಣಸಿನ್ಕಾಯಿ ಮೇಲ್ಗಡೆ ತಗೊಂಡಿರೋ 4-5 ಹಸಿಮೆಣಸಿನ್ಕಾಯಿಯನ್ನು ತೊಗೊಳ್ಳಿ ನೀವು. ಸೊ ಖಾರಕ್ಕೆ ಎಷ್ಟು ಬೇಕೋ ನಿಮಗೆ, ಖಾರಕ್ಕೆ ಅಷ್ಟು ಹಸಿಮೆಣಸಿನ್ಕಾಯಿ ತೊಗೊಂಡು ಸೊ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಇವಾಗ. ಸೊ ನೀವು ಹಾಗೆ ಹಾಕ್ಕೊಂಡ್ರೂ ಬರುತ್ತೆ, ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ಳಿ, ಅಂದರೆ ಚೆನ್ನಾಗಿ ಬರುತ್ತೆ. ಅಂದರೆ ಮಿಕ್ಸ್ ಆಗಿ ಎಲ್ಲನೂ ಅಷ್ಟು ಗಟ್ಟಿ ಬರಲ್ಲ. ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸೊ ನೀವು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸೊ ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಬರಬೇಕು ಇದು, ಚೆನ್ನಾಗಿ ಗ್ರೀನ್ ಕಲರ್. ಸೊ ಪಾನಿಪುರಿಯಲ್ಲಿ ತಿನ್ನಬೇಕಾದ್ರೆ ಅಷ್ಟು ಅಲ್ಲ, ಸ್ವಲ್ಪ ಗಟ್ಟಿಯಾಗಿ ನೀರು ಥರ. ಸೊ ಇಷ್ಟು ಗಟ್ಟಿ ಇರಬಾರ್ದು, ಸ್ವಲ್ಪ ಇನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸೊ ನೋಡಿ, ಇವಾಗ ಕರೆಕ್ಟಾಗಿ ಬಂದಿದೆ. ಸೊ ಇವಾಗ ಕರೆಕ್ಟಾಗಿ ಬಂದಿದೆ. ಸೊ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ಇವಾಗ. ಸೊ ಇನ್ನೊಂದು ಸ್ವಲ್ಪ ಗಟ್ಟಿ ಇದೆ. ಸೊ ನಾನು ಇನ್ನೊಂದು ಸಲ ಮಿಕ್ಸಿಗೆ ಹಾಕೋತೀನಿ ಸ್ವಲ್ಪ ನೀರು ಹಾಕ್ಕೊಂಡು. ನೋಡಿ, ಇವಾಗ ಕರೆಕ್ಟಾಗಿ ಬಂದಿದೆ. ಸೊ ಇವಾಗ ಹದವಾಗಿದೆ. ಸೊ ಇದು ಪರ್ಫೆಕ್ಟಾಗಿದೆ. ಇದನ್ನು ನಾವು ಯೂಸ್ ಮಾಡ್ಕೊಳ್ಳೋಣ ಹಿಟ್ಟಿನಲ್ಲಿ ಹಾಕ್ಕೊಂಡು. ಇವಾಗ ನಾನು ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಅಂತ ಬಿಸಿನೀರು ತೊಗೋತಾ ಇದ್ದೀನಿ. ನೀವು ಬಿಸಿನೀರು ತೊಗೊಳ್ಳಿ. ಸೊ ಹಿಟ್ಟನ್ನ ಕಲಸೋಕೆ ಹದವಾಗಿ ಬರುತ್ತೆ. ಚಕ್ಲಿ ಕುರುಮ್ ಆಗಬೇಕಲ್ಲ. ಸೊ ಬಿಸಿ ನೀರನ್ನು ತೊಗೊಳ್ಳಿ. ಇವಾಗ ನಾನು ಕಾಯಿಸ್ಕೊಂಡಿರೋ ಎಣ್ಣೆನ ಹಾಕ್ಕೊಂಡೆ ಆ ಹಿಟ್ಟಲ್ಲಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಮತ್ತು ಅಜ್ವಾನ ಹಾಕೋತಾ ಇದ್ದೀನಿ. ಮತ್ತು ಕರಿ ಎಳ್ಳು ಹಾಕೋತಾ ಇದ್ದೀನಿ. ಸೊ ಚಕ್ಲಿಗೆಲ್ಲರೂ ಯೂಸ್ ಮಾಡ್ತಾರೆ, ನಿಮಗೆ ಗೊತ್ತೇ ಇದೆಯಲ್ಲ. ಸೊ ಕರಿ ಎಳ್ಳನ್ನ ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ. ನೋಡಿ, ಇಷ್ಟೆಲ್ಲ ಹಾಕ್ಕೊಂಡು ಮತ್ತು ನಾನು ಉಪ್ಪು, ಅಜ್ವಾನ ಮತ್ತು ಕರಿ ಎಳ್ಳನ್ನು ಹಾಕ್ಕೊಳ್ಳಿ. ಸೊ ಕಾಯಿಸಿರೋ ಎಣ್ಣೆನ ಹಾಕ್ಕೊಳ್ಳಿ. ಮತ್ತು ಇವಾಗ ನಾನು ಒಂದಿಷ್ಟು ಜೀರಿಗೆನ ಹಾಕ್ಕೊಂಡೆ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾನು ಬಿಸಿ ಎಣ್ಣೆ ಹಾಕಿದ್ನಲ್ಲ, ಅದರಲ್ಲೇ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಅದು ಎಣ್ಣೆ ಎಲ್ಲ ಕಡೆ ಹೋಗಬೇಕು ಆ ಥರ ಮಿಕ್ಸ್. ಸೊ ಅದು ಯಾವ ಥರ ಹದ ಬರಬೇಕಂದ್ರೆ, ಈ ಥರ ನಾವು ಮಾಡಿದಾಗ ಈ ಉಂಡೆ ಥರ ಆಗಬೇಕು. ಉಂಡೆ ಥರ ಕೈಯಲ್ಲಿ ಬಂದರೆ ಸೊ ಅದು ಚಕ್ಲಿ ಕುರುಮ್ ಆಗೋಕ್ಕೆ ಹದ ಬಂದಿದೆ ಅಂತ ಅರ್ಥ. ಸೊ ಆ ಥರ ಬರಬೇಕು. ಇಲ್ಲಾಂದರೆ ನೀವು ಇನ್ನೊಂದು ಸ್ವಲ್ಪ ಎಣ್ಣೆನ ಕಾಯಿಸ್ಬಿಟ್ಟು ಹಾಕ್ಕೋಬಹುದು. ಸೊ ಆ ಥರ ಉಂಡೆ ಥರ ಹದ ಬರಬೇಕು ಕೈಯಲ್ಲಿ. ಸೊ ಇವಾಗ ಆಗಿದೆ. ಸೊ ಇವಾಗ ನಾವು ಪುದೀನ ಮತ್ತು ಕೊತ್ತಂಬರಿ ಮತ್ತು ಮೆಣಸಿನ್ಕಾಯನ್ನು ಮಿಕ್ಸಿಗೆ ಹಾಕಿದ್ವಲ್ಲ, ಅದನ್ನ ಆ ಮಿಶ್ರಣನ ಇದರಲ್ಲಿ ಹಾಕ್ಬಿಡೋಣ. ಎಲ್ಲ ಹಾಕ್ಕೊಳ್ಳಿ. ಸೊ ಮೇನ್ಲಿ ಇದೇನೆ ನಮ್ಗೆ ಗ್ರೀನ್ ಕಲರ್ ಕೊಡೋದು. ಸೊ ಇದರಲ್ಲಿ ಯಾವುದೇ ಕಲರ್ ಆ್ಯಡ್ ಮಾಡಿಲ್ಲ. ಸೊ ಪುದೀನನೇ ನಮ್ಮ ಚಕ್ಲಿಗೆ ಗ್ರೀನ್ ಕಲರ್ ಕೊಡೋದು. ಸೊ ತುಂಬ ಟೇಸ್ಟ್ ಇರುತ್ತೆ ತಿನ್ನೋಕ್ಕೆ. ಸೊ ಒಂಥರ ಡಿಫ್ರೆಂಟ್ ಟೇಸ್ಟು. ಎಲ್ಲರೂ ರೆಡ್ ಕಲರ್ ಚಟ್ನಿ ಎಲ್ಲ ತಿಂದಿದ್ದೀರ. ಸೊ ಗ್ರೀನ್ ಕಲರ್ನ ಟ್ರೈ ಮಾಡಿ ಮನೇಲಿ. ಸೊ ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ, ನೀರು ಹಾಕ್ಕೊಂಡೆಲ್ಲ.
ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಹದಕ್ಕೆ ಬರೋ ತನಕ ನೀವು ನೀರು ಸ್ವಲ್ಪನೇ ಹಾಕ್ಕೊಂಡು ನೋಡಿ. ಇವಾಗ ಕರೆಕ್ಟಾಗಿ ಹದವಾಗಿ ಬಂದಿದೆ. ತೀರಾ ಅತಿ ಇದನ್ನೂ ಆಗ್ಬಾರ್ದು. ನೀವು ರೊಟ್ಟಿ ಮಾಡ್ಕೋಬೇಕಾದ್ರೆ ಎಲ್ಲ ಮಾಡ್ಕೊಂಡಿರ್ತೀರಲ್ಲ ಹಿಟ್ಟನ್ನ, ಆ ಥರ ಮಾಡ್ಕೋಬೇಕಿದ್ನ. ಸೊ ಇವಾಗ ನೋಡಿ ಕರೆಕ್ಟಾಗಿ ಒಂದು 5 ನಿಮಿಷ ಬಿಡೋಣ ಇದನ್ನು. ಸೊ ಆಮೇಲೆ ಚಕ್ಲಿ ಮಣಿಯಿಂದ ಚಕ್ಲಿಗಳನ್ನ ಹಾಕೋಣ. ಸೊ ಇವಾಗ ಚಕ್ಲಿ ಮಣಿನ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಸೈಡ್ಗೆ ಎಣ್ಣೆ ಹಚ್ಕೋತಾ ಇದ್ದೀನಿ. ಸೊ ಹಿಟ್ಟು ಅದಕ್ಕೆ ಮೆತ್ಕೋಬಾರ್ದು ಅಂದ್ಕೊಂಡು ನಾನು ಸೈಡಿಗೆಲ್ಲ ಎಣ್ಣೆ ಹಚ್ಕೋತಾ ಇದ್ದೀನಿ. ಸೊ ಈ ಥರ ಹಿಟ್ಟನ್ನು ಒಂಥರ ಸಿಲಿಂಡ್ರ್ ಆಕಾರದಲ್ಲಿ ಉದ್ಕೊಂಡು ಅದರಲ್ಲಿ ಹಾಕ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಹಾಕ್ಕೊಳ್ಳಿ. ಫುಲ್ ತುಂಬಿಸ್ಕೊಳ್ಳಿ ಅದನ್ನ. ಸೊ ಚಕ್ಲಿಗೆ ಹಾಕಬೇಕಾದ್ರೆ ಫೋರ್ಸ್ ಬರಬೇಕಲ್ಲ, ಫುಲ್ ತುಂಬ್ಕೊಳ್ಳಿ ಅದನ್ನ, ಹಿಟ್ಟು ಫುಲ್ ತುಂಬ್ಕೊಳ್ಳಿ. ಸೊ ಇವಾಗ ಚಕ್ಲಿಗಳನ್ನು ಹಾಕೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೈಜ್ದು ಹಾಕ್ಕೊಳ್ಳಿ ಚಕ್ಲಿ. ದೊಡ್ಡದಾದರೆ ಚೆನ್ನಾಗಿರುತ್ತೆ. ಸೊ ಬೇರೆಯವ್ರ ಮನೆಗೆ ಕೊಡೋದಿರಲಿ, ಮನೇಲೇ ಇಟ್ಕೊಂಡು ತಿನ್ನಬೇಕಾದ್ರೆ ದೊಡ್ಡದಾದರೆ ಚೆನ್ನಾಗಿರುತ್ತೆ, ಚಿಕ್ಕದು ಚೆನ್ನಾಗಿರುತ್ತೆ. ಸೊ ನೋಡೋಕ್ಕೆ ದೊಡ್ಡದೇ ಚೆನ್ನಾಗಿರುತ್ತೆ, ದೊಡ್ಡದಾಗೆ ಹಾಕ್ಕೊಳ್ಳಿ ಚಕ್ಲಿ. ಸೊ ಇವಾಗ ಹಾಕ್ಕೊಂಡಾಯ್ತು. ನಾನು ಎಣ್ಣೆ ಕಾಯ್ದಿದೆ, ಸೊ ಇದ್ರಲ್ಲಿ ಹಾಕ್ಕೋತಾ ಇದ್ದೀನಿ ನೋಡಿ. ಮೊದಲೇ ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಡಿ. ಸೊ ಹಾಕಬೇಕಾದ್ರೆ ಇವಾಗ ಎಣ್ಣೆ ಕಾಯ್ದಿದ್ರೆ ಬೇಗ ಅದು ಎಣ್ಣೆಲಿ ಇದು ಆಗಿಬಿಡುತ್ತೆ. ಕರಿತಾ ಇದ್ದಾವೆ, ಚೆನ್ನಾಗಿ ಕರಿತಾ ಇದ್ದಾವೆ. ಸೊ ಇವಾಗ ತೆಗ್ದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ತುಂಬ ಕ್ರಿಸ್ಪಿಯಾಗಿದ್ದಾವೆ. ಸೊ ಕೈಯಲ್ಲಿ ಮುರಿದ್ರೆ ಎಷ್ಟು ಕುರುಮ್ ಇದೆ ತಿನ್ನೋಕ್ಕೆ, ಗರಿಯಾದ ಚಕ್ಲಿ. ಸೊ ನೀವು ಮನೇಲಿ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ, ಹೆಲ್ತಿಗೂ ಒಳ್ಳೆಯದು. ಪುದೀನ ತುಂಬ ಹೆಲ್ತಿಗೆ ಒಳ್ಳೆಯದು. ಸೊ ನೀವು ಮಾಡಿಕೊಂಡು ಹೇಳಿ ಟೇಸ್ಟ್ ಹೇಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಮುರಿತದೆ, ಎಷ್ಟು ಗರಿಯಾಗಿ ಬಂದಿದೆ ನೋಡಿ. ಫೈನಲಿ ರೆಡಿ.